ನನ್ನ ಹೆಸರು ನಂದಾ ಕುಲಕರ್ಣಿ ಅಂತ. ನಾನು ತಿಳಿಸ್ಕೊಡ್ತಾ ಇರೋದು ಏನಂತಂದ್ರೆ, ಈಗ ನಾವು ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಚರ್ಮದ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಸಾಕಷ್ಟು ಸಾಮಾನುಗಳನ್ನು ಬಜಾರಿಂದ ತೊಗೊಂಡು ಬರ್ತೀವಿ. ವ್ಯಾಸ್ಲಿನ್ ಅಂತ ಹೇಳಿ, ಮತ್ತೊಂದು ಯಾವುದಾದ್ರೂ ಲೋಷನ್ಸ್ ಅಂತ ಹೇಳಿ ಹಚ್ಕೋತೀವಿ. ಆದರೆ ಅದು ಎಲ್ಲರ ಸ್ಕಿನ್ನಿಗೂ ಅದು ಆ್ಯಕ್ಟ್ ಆಗೋದಿಲ್ಲ. ಕೆಲವರಿಗೆ ಒಳ್ಳೆ ರೀತಿಯಿಂದ ಆಗುತ್ತೆ, ಇನ್ನು ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ನಿಗೆ ಅದರಿಂದ ಮತ್ತೆ ಬೇರೆ ದುಷ್ಪರಿಣಾಮಗಳು ಆಗುತ್ತೆ. ಸೊ ಈಗ ನಾನು ಹೇಳ್ತಾ ಇರೋದು ಅಂತಂದರೆ, ಎಲ್ಲ ಥರದ ಸ್ಕಿನ್ನಿಗೂ ಅದು ಉಪಯೋಗ ಆಗಬೇಕು, ಅದನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಕೆಲವೊಂದು ನಾವು ಮನೆಯೊಳಗೆ ಮಾಡುವಂಥದ್ದಾದರೆ, ನಾವೀಗ ಮೋಸಂಬಿ ಹಣ್ಣನ್ನು ತಿಂದು ಅದರದ್ದು ಸಿಪ್ಪೆಯನ್ನು ನಾವು ಬಿಸಾಕ್ಬಿಡ್ತೀವಿ ಹೊರಗಡೆ. ಸೊ ಆ ಸಿಪ್ಪೆಯಿಂದ ಉಪಯೋಗ ತಗೊಳ್ಬೋದು. ಅದು ಯಾವ ರೀತಿ ತಗೊಳ್ಬೋದು ಅಂತಂದರೆ, ನಾವು ಬಿಸಿ ನೀರನ್ನು ಕಾಯಿಸ್ತಿರ್ತೀವಲ್ಲ, ಆವಾಗ ಆ ಸಿಪ್ಪೆಯನ್ನು ಹಾಕಿ ಬಿಸಿ ನೀರು ಕಾಯಿಸಿ ಆಮೇಲೆ ಅದನ್ನು ಸೋಸಿ ಅದರಿಂದ ಮಕ್ಕಳಿಗಾಗಲಿ ಅಥವಾ ಮನೇಲಿ ಎಲ್ಲರೂ ಅದನ್ನು ಉಪಯೋಗಿಸ್ಕೊಂಡು ಆ ನೀರನ್ನು ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಜಾಸ್ತಿ ಇದು ಆಗುತ್ತಲ್ಲ, ಸ್ಕ್ರ್ಯಾಚಸ್ ಬರುತ್ತೆ. ಆಮೇಲೆ ಎಲ್ಲ ರೀತಿಯಿಂದ ತೊಂದರೆ ಏನಾಗುತ್ತೆ, ಚಳಿಗಾಲದಲ್ಲಿ ಅದೆಲ್ಲ ಹೋಗುತ್ತೆ. ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇದೇ ರೀತಿಯಾಗಿ ಕಿತ್ತಳೆ ಹಣ್ಣಿಂದು ಅಥವಾ ಆರೆಂಜ್ ಅಂತ ನಾವೇನು ಹೇಳ್ತೀವಿ, ಅದರ ಸಿಪ್ಪೆಯನ್ನು ಕೂಡ ಬಿಸಾಕದೆ ಅದನ್ನು ಕೂಡ ನಾವು ಬಿಸಿ ನೀರು ಕಾಯಿಸುವಾಗ ಅದನ್ನು ಬೇಯಿಸಿ ಆ ನೀರಿಂದ ನಾವು ಸ್ನಾನ ಮಾಡೋದ್ರಿಂದ ಚಳಿಗಾಲದಲ್ಲಿ ಕಾಂತಿಯುತವಾಗೂ ಉಳಿಯುತ್ತೆ ನಮ್ಮದು ಸ್ಕಿನ್. ಮತ್ತು ಯಾವುದೇ ರೀತಿಯಿಂದ ಅದು ಸ್ಕ್ರ್ಯಾಚಸ್ ಬೀಳೋದಿಲ್ಲ ಸ್ಕಿನ್ ಮೇಲೆ, ಸ್ಮೂತಾಗಿ ಇರುತ್ತೆ ಸ್ಕಿನ್. ಇದೇ ರೀತಿಯಾಗಿ ಇದು ಚಳಿಗಾಲದ್ದಾಯಿತು. ಇನ್ನು ಬೇಸಿಗೆ ಕಾಲದಲ್ಲಿ ನಮ್ಮ ಬೆವರಿಂದ ನಮ್ಗೆ ಸೆನ್ಸಿಟಿವ್ ಸ್ಕಿನ್ನಿಗೆ ತುಂಬ ತೊಂದರೆ ಆಗುತ್ತೆ. ಆವಾಗ ಕೂಡ ನಾವು ಬೇರೆ ಥರದ ಲೋಷನ್ಸ್ ಎಲ್ಲ ಹಚ್ಕೊಳ್ತೀವಿ. ಅದನ್ನು ಕೂಡ ನಾವು ಅದನ್ನು ಉಪಯೋಗಿಸದೆ ಹಾಗೆ ನಾವು ಮನೆಯೊಳಗೇ ನಾವು ತಯಾರಿಸ್ಕೊಳ್ಬೋದು. ಬೇವಿನ ಎಲೆ ಉಪಯೋಗಿಸಿ ಇದನ್ನು ನಾವು ಮಾಡ್ಕೋಬೋದು. ಬೇವಿನ ಎಲೆ ಉಪಯೋಗಿಸೋದ್ರಿಂದ ಎರಡು ನಮಗೆ ಒಳ್ಳೆಯ ಒಂದು ರೀತಿಯಾದಂಥ ಗುಣಕಾರಿ ಅದರಿಂದ ನಮಗೆ ಸಿಗುತ್ತೆ. ಅದು ಏನು ಅಂತಂದರೆ, ಅದರಿಂದ ಮೊದಲನೇದು ತಲೆ ಮೇಲೆ ಮಕ್ಕಳಿಗೆ ನಾವು ಸ್ನಾನ ಹಾಕೋದ್ರಿಂದ ಅದನ್ನು ಬಿಸಿ ಮಾಡಿ ನೀರನ್ನು ಕುದಿಯೋ ನೀರಲ್ಲಿ ಅದನ್ನು ಹಾಕಿ, ಸ್ನಾನದ ನೀರಲ್ಲಿ ಅದನ್ನು ಹಾಕಿ ಸೋಸಿ ಆ ನೀರಿಂದ ತಲೆ ಮೇಲೆ ಸ್ನಾನ ಮಾಡಿಸಿದ್ರೆ ಮಕ್ಕಳಿಗೆ ತಲೆಯಲ್ಲಿ ಏನಾಗೋದಿಲ್ಲ. ಆ ಕಹಿ ಅಂಶ ಇರೋದ್ರಿಂದ ತಲೆಯೊಳಗೆ ಏನಾಗೋದಿಲ್ಲ. ಮತ್ತು ಹೊಟ್ಟು ಕೂಡ ಕಮ್ಮಿ ಅಂದರೆ ತುಂಬ ಇದು ಆಗೋದಿಲ್ಲ, ಜಾಸ್ತಿ ಆಗೋದಿಲ್ಲ, ಪ್ರಮಾಣ ಕಮ್ಮಿ ಆಗುತ್ತೆ. ಆಮೇಲೆ ಮೈ ಮೇಲೆ ಅದು ನೀರು ಬೀಳೋದ್ರಿಂದ ನಮಗೇನದು ಬೆವರಿಂದ ತೊಂದರೆ ಆಗುತ್ತೆ. ಸಣ್ಣ ಸಣ್ಣ ಗುಳ್ಳೆಗಳು ಅಥವಾ ರ್ಯಾಷಸ್ ಅಂತ ನಾವೇನು ಹೇಳ್ತೀವಿ, ಅದನ್ನೆಲ್ಲ ನಾವು ತಡೆಗಟ್ಬೋದು. ಇದರಿಂದ ಮೈ ಕೂಡ ತಂಪಾಗಿ ಉಳಿಸುತ್ತೆ. ಬೇವಿನ ಶಕ್ತಿ ತಂಪಾಗಿ ಇಡೋದು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ನಾವು ಬೇವಿನ ಸೊಪ್ಪಿನಿಂದ ನೀರನ್ನು ಕಾಯಿಸಿ ಸ್ನಾನ ಮಾಡಿದ್ವಿ ಅಂದರೆ ತಂಪಾಗಿ ಉಳಿಯುತ್ತೆ.